ಅಧಿಕೃತವಾಗಿರುವಂಥ ಯಾವುದೇ ವರದಿ ನಮಗೆ ಈವರೆಗೂ ಸರ್ಕಾರದಲ್ಲಿ ಇರಲಿಲ್ಲ. ಅಧಿಕೃತವಾಗಿರುವಂಥ ವರದಿ ಸರ್ಕಾರದ ಗಮನಕ್ಕೆ ಅಂತ ತಂದಾಗ ನನ್ನ ಗಮನಕ್ಕೆ ಬರದೆ ಯಾವುದೇ ಒಂದು ಕೆಲಸ ಅಂಥದ್ದು ನನ್ನ ಸರ್ಕಾರ ಮಾಡಲ್ಲ. ನಾನು ಕಾಂಗ್ರೆಸ್ ಶಾಸಕರಿದ್ದೀನಿ. ನನ್ನ ಗಮನಕ್ಕೆ ತರದೆ ನನ್ನ ವಿಚಾರನ ನಮ್ಮ ಅಭಿಪ್ರಾಯನ ಅವ್ರ ಗಮನಕ್ಕೆ ತಗೊಳ್ದೆ ನನ್ನನ್ನು ವಿರೋಧ ಮಾಡಿ ಆ ಕೆಲಸ ಮಾಡುವಂಥ ಆಲೋಚನೆ ನನ್ನ ಸರ್ಕಾರಕ್ಕೆ ಇರಲ್ಲ. ಏನಾದರೂ ಯೋಜನೆ ಏನಾದರೂ ಕಾರಣ ಅಂತ ನಮಗೆ ಈವರೆಗೂ ಮಾಹಿತಿ ರಿಪೋರ್ಟ್ಸ್ ಏನೂ ಬಂದಿಲ್ಲ. ನೀವು ಹೇಳೋ ಥರ ವರದಿ ಸರ್ಕಾರದಲ್ಲಿ ಯಾವುದೂ ಇರಲಿಲ್ಲ ಮತ್ತು ಸರ್ಕಾರ ಕೂಡ ನನ್ನ ಗಮನಕ್ಕೆ ತಂದಿಲ್ಲ. ಯಾವುದೇ ವಿಚಾರ ನಿರ್ಧಾರ ತಗೊಂಡ್ರೂ ಕೂಡ ಸ್ಥಳೀಯವಾಗಿ ಶಾಸಕರ ಗಮನಕ್ಕೆ ತರದೆ ಯಾವುದೂ ನಡೆದಿಲ್ಲ, ಮುಂದೆ ಕೂಡ ನಡೆಯಲ್ಲ. ನಾನು KGF ಕ್ಷೇತ್ರದಲ್ಲಿ ಇರೋವರೆಗೂ KGF SP ಆಫೀಸ್ನ ಯಾವುದೇ ಹಂತಕ್ಕೆ ಹೋದರೂ ಕೂಡ ನಾವು ಬಿಡೋ ಅಂಥ ಸಂದರ್ಭ ಬರಲ್ಲ. KGFಗೆ ಇನ್ನೂ SP ಆಫೀಸ್ ಅಲ್ಲ, ಬೇರೆ ಎಲ್ಲ ಆಫೀಸಸ್ ಬರೋ ಅಂಥ ಯೋಗ್ಯವಾಗಿರೋವಂಥ ದಿನಗಳು ಬಂದಿದೆ. ಅದು ಬಿಟ್ಟು ನೀವು ಹೇಳೋ ಥರ ನಿಮ್ಮ ಆಲೋಚನೆಗೆ ಬಂದಿರೋ ಥರ ಆಗೋ ಅಂಥ ಪರಿಸ್ಥಿತಿ KGFಗೆಲ್ಲ ಇನ್ನೆಲ್ಲ ಒಳ್ಳೆ ದಿನಗಳು ಬರುತ್ತೆ. ನಾವು ಕೋರಿರೋದು ಎಲ್ಲ ಆಫೀಸು KGF ಬರುತ್ತೆ. ಅದಾದಮೇಲೆ KGFಗೆ ಹಿಂಗೆ ಆಗುತ್ತೆ ಅನ್ನೋ ಊಹಾಪೋಹಗಳ ಬಗ್ಗೆ ನಾನು ಮಾತಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಸರ್ಕಾರ, ನಾನಲ್ಲಿ ಸ್ಥಳೀಯವಾಗಿರೋ ಶಾಸಕರು ನನಗೇನು ಗೌರವ ಕೊಡಬೇಕು, ನನ್ನ ವಿಚಾರನ ಎಷ್ಟು ಪರಿಗಣನೆಗೆ ತಗೋಬೇಕು, ಮತ್ತು KGFಗೆ SP ಆಫೀಸ್ ಯಾಕೆ, ಅದಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಅವರಿಗೆ ಅರ್ಥ ಮಾಡಿಸುವಂಥ ಶಕ್ತಿ ನನಗೇ ಇದೆ. ಯಾಕೆ KGFಗೆ SP ಆಫೀಸ್ ಬೇಕು, SP ಆಫೀಸ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಏನು ಹಿಂದೆ ಮಾಡಿದ್ದೀನಿ, ಏನೇನು ಷಡ್ಯಂತ್ರಕ್ಕೆ ನಾನು ಯಾವ ರೀತಿ ನನ್ನ ಪರಿಶ್ರಮ ಏನು ಅಂತ ನನಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇದೆ. ನನ್ನ ಸರ್ಕಾರ ನನ್ನನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಏನೂ ಕೆಲಸ ಮಾಡಲ್ಲ. ನನ್ನ ಸರ್ಕಾರ ಇರೋದು, ನನಗೆ ವರದಿ ಬಂದಿಲ್ಲ, ನನ್ನ ಹತ್ರ ಯಾವುದೇ ಮಾಹಿತಿ ಅಧಿಕೃತವಾಗಿ ಚರ್ಚೆ ಆಗಿಲ್ಲ. ಅದಕ್ಕೆ ನಾನು ಇನ್ನೇನು ಹೇಳಿಕೆ ಹೇಳೋದಕ್ಕೂ ನಾನು ಮುಂದೆ ಬರಲ್ಲ. ನನಗೆ ಗೊತ್ತಿದೆ ನನ್ನ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು, ಯಾವ ಆಫೀಸ್ನ ಪ್ರಾಮುಖ್ಯತೆ ಏನು, ಆದ್ಯತೆ ಏನು ಅಂತ ನನಗೆ ಗೊತ್ತಿದೆ. ನಾನು ನನಗೆ ಅದರ ಮಾಹಿತಿ ಬಂದಾಗ ಅಧಿಕೃತವಾಗಿ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ.